ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. KPSC ಅವರು ಪ್ರಿಲಿಮ್ಸ್ ರಿಸಲ್ಟ್ನ ಬಿಟ್ಟಿದ್ದಾರೆ ಆ್ಯಂಡ್ ಈ ರಿಸಲ್ಟು ತುಂಬ ಜನಕ್ಕೆ ಶಾಕಿಂಗ್ ಆಗ್ತಾ ಇದೆ. ಸ್ಕೋರ್ಸ್ ಜಾಸ್ತಿ ಇರೋರು ಕೂಡ ಸೆಲೆಕ್ಷನ್ ಆಗಿಲ್ಲ, ಒಂದೊಂದು ಕಡೆ ಸ್ಕೋರ್ಸ್ ಸ್ವಲ್ಪ ಆವ್ರೇಜ್ ಆಗಿರೋರ್ದು ಕೂಡ ಸೆಲೆಕ್ಷನ್ ಆಗಿದೆ. ಸೊ ಇಲ್ಲಿ ಏನು ನಡೀತಾ ಇದೆ ಅಂತ ಯಾರಿಗೂ ಅರ್ಥ ಆಗ್ತಿಲ್ಲ. ಇನ್ನು ಫೈನಲ್ ಕಟ್ ಆಫ್ ಬರೋವರೆಗೂ ಕಾದು ನೋಡಬೇಕಾಗಿದೆ ಏನು ಕತೆ ಅಂತ. ಬಟ್ ಇಲ್ಲಿ ನೀವು ಗಮನ ಹರಿಸಬೇಕಾಗಿರೋದೇನೆಂದ್ರೆ, ಮುಂಚೆ ತುಂಬಾ ಜನ ಎಕ್ಸಾಮ್ ಆದ್ಮೇಲೆ ಎಕ್ಸಾಮ್ ಹೋಗೋಣ ಅಂತ ಎಲ್ಲ ಕಡೆ ವಾಯ್ಸಸ್ ಬರ್ತಾ ಇತ್ತು. ಬಟ್ ಒಂದಿಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ರು, ಎಲ್ಲ ಎಕ್ಸಾಮ್ ಬೇಡ, ನಾವು ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗೆದವ್ರಿಗೆ ಇದು ಎಫೆಕ್ಟ್ ಆಗುತ್ತೆ ಅಂತ ಒಂದಿಷ್ಟು ಜನ ವಿಡಿಯೋ ಮಾಡಿ ಹಾಕಿದ್ರು. ಬಟ್ ಅದೇ ಜನ ಈಗ KPSC ರಿಸಲ್ಟ್ ಬಿಟ್ಟ ಮೇಲೆ ಇಲ್ಲ, ಈ ಎಕ್ಸಾಮ್ ಅಲ್ಲಿ ಏನೋ ಸ್ಕ್ಯಾಮ್ ಕಾಣ್ತಾ ಇದೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಅವ್ರದ್ದು ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಆಗಿದ್ರೆ ಅವರು ಎಲ್ಲರನ್ನೂ ನೆಗ್ಲೆಕ್ಟ್ ಮಾಡಿ ದೇ ವುಡ್ ಹ್ಯಾವ್ ಪ್ರಿಪೇರ್ಡ್ ಫಾರ್ ಮೇನ್ಸ್. ಅವ್ರದ್ದು ಹಣೆ ಬರ ಏನೋ ಕ್ಲಿಯರ್ ಆದ್ರೆ ಆಗಲಿ ಬಿಟ್ಟರೆ ಬಿಡಲಿ. ಬಟ್ ಅವರು ಒಂದಿಷ್ಟು ಜನ ಯಾರು ಪ್ರೊಟೆಸ್ಟ್ಗೆ ರೆಡಿ ಆಗ್ತಾ ಇದ್ರು ಅವ್ರನ್ನ ದಿಕ್ಕು ತಪ್ಪಿಸಿ ಅಲ್ಲೂ ಒಂದು ಸ್ಪ್ಲಿಟ್ ಕ್ರಿಯೇಟ್ ಮಾಡಿ ಆ ಪ್ರೊಟೆಸ್ಟ್ನು ಹಾಳಾಗೋ ಥರ ಮಾಡಿದ್ರು. ಬಟ್ ಏನೇ ಆಗಲಿ 18 ಫೆಬ್ರವರಿ ಮತ್ತೆ ಇನ್ನೊಂದು ಪ್ರೊಟೆಸ್ಟ್ ಇಟ್ಕೊಂಡಿದ್ದಾರೆ. ನಿಮಗೆ ನಾನು ಏನಕ್ಕೆ ಪದೇ ಪದೇ ಇಲ್ಲಿ ಅನ್ಯಾಯ ಆಗ್ತಿದೆ ಅಂದ್ರೆ, ಈಗ ಒಂದು ಕನ್ನಡ ಭಾಷೆ ಅಲ್ಲಿ ರಾಂಗ್ ಆಗಿ ಇದೆ ಅಂದಮೇಲೆ ಪೇಪರಲ್ಲಿ ನಾವೆಲ್ಲರೂ ಸೇರ್ಕೊಂಡು ಸ್ಟ್ರೇಟ್ ಅವೇ ಆ ಎಕ್ಸಾಮ್ನ ರಿಜೆಕ್ಟ್ ಮಾಡಬೇಕು. ಕರ್ನಾಟಕದಲ್ಲಿ ಕರ್ನಾಟಕ ಬಳಕೆನೇ ಸರಿ ಇಲ್ಲ ಅಂದ್ರೆ ಆ ಎಕ್ಸಾಮ್ ಕುಳ್ಳಕ್ಕೆ ಆ ಎಕ್ಸಾಮ್ ಕೂತಿ ಬರೆದು ಪಾಸ್ ಆದ್ರೂ ನನಗೆ ಯಾಕೋ ತೃಪ್ತಿ ಅನ್ಸಲ್ಲ. ಬಿಕಾಸ್ ನಾವು ಓದಿರುವ ಭಾಷೆ ನಮ್ಮ ನಾಡಿನ ಭಾಷೆ, ಈ ನಾಡಿನ ಮಕ್ಕಳು ಕಲಿಬೇಕಾದ ಭಾಷೆಗೆ ಅಗೌರವವನ್ನು ತಂದಿರುವಂತಹ ಒಂದು ಪೇಪರ್ ಅದು. ಆ ಪೇಪರ್ನ ನೀವು ಎಷ್ಟೇ ಚೆನ್ನಾಗಿ ಮಾಡಿ, ಎಷ್ಟೇ ಕಳಪೆಯಾಗಿ ಮಾಡಿ, ಅಲ್ಲಿ ಅರ್ಥನೇ ಇಲ್ಲ. ಪೇಪರ್ ಅಂದಮೇಲೆ ನನ್ನ ಪ್ರಕಾರ ಕ್ವಾಲಿಟಿ ಕ್ವಶನ್ಸ್ ಇರಬೇಕು. ಈ ಥರ ಯಾವುದೋ ರೋಡಲ್ಲಿ ಹೋಗ್ತಿರೋ ಒಂದು ಎಕ್ಸಾಮ್ ಮಾಡ್ದಂಗೆ ಮಾಡ್ತಾರೆ ಇವರು. ಬೇಕಾದಂಗೆ ಕರೀತಾರೆ, ಬೇಕಾದಂಗೆ ಸೆಂಟರ್ಸ್ ಕೊಡ್ತಾರೆ. ಒಂದು ಸ್ಟ್ರಾಟಜಿ ಇಲ್ಲ, ಒಂದು ಲಾಜಿಕಲಿ ಒಂದು ಎಕ್ಸಾಮ್ ಹೇಗೆ ಮಾಡಬೇಕು ಅಂತ ಒಂದು ಥಿಂಕಿಂಗ್ ಇಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ ಇರುವಂತಹ ಒಂದು ಎಕ್ಸಾಮ್ಗೆ ಲಕ್ಷಾಂತರ ಜನ ಬರೆದು ಸುಮ್ಮನೆ ಹೋಗಿ ವಾಪಸ್ ಬರೋ ಥರ ಆಗಿದೆ. ಯಾರು ಸೆಲೆಕ್ಷನ್ ಆಗ್ತಾ ಇದೆ, ಯಾರು ಸೆಲೆಕ್ಷನ್ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಮತ್ತೊಂದು KPSC ಅವರು ಒಂದು ವಿಡಿಯೋ ನಾನು ಮಾಡಾಕಿದ್ದೆ. ಕಂಟಿನ್ಯೂಸ್ ಆಗಿ ಒಂದಿಷ್ಟು ಸೀರಿಯಲ್ ನಂಬರ್ಸ್ ಮೇನ್ಸ್ಗೆ ಕ್ವಾಲಿಫೈ ಆಗಿದ್ರು ಆ್ಯಂಡ್ ಅದಕ್ಕೆ ವಿತಿನ್ ಅ ಡೇ ರಿಪ್ಲೈ ಕೊಡ್ತಾರೆ. ಇಲ್ಲ, ಅದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ದು ಸೀರಿಯಲ್ ನಂಬರ್ಸ್, ಅವರೆಲ್ಲ ಒಂದೇ ಹಾಲಲ್ಲಿ ಇದ್ರು, ಒಂದೇ ಹಾಲಲ್ಲಿ ಕೂಡಿಸಿರುವ ಕಾರಣ ಅವರೆಲ್ಲ ಕ್ವಾಲಿಫೈ ಆಗಿದ್ದಾರೆ ಅಂತ ಅಷ್ಟು ಬೇಗ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ ಮುಖ್ಯವಾದಂಥ ಟಾಪಿಕ್, ನಮ್ಮ ಭಾಷೆಗೆ ಆಗಿರುವ ಅನ್ಯಾಯ, ಕನ್ನಡ ಸ್ಟೂಡೆಂಟ್ಸ್ಗೆ ಆಗಿರುವ ಅನ್ಯಾಯ, ಮತ್ತೆ ಆ ಪೇಪರಲ್ಲಿ ಆಗಿರುವ ಅನ್ಯಾಯ ಬಗ್ಗೆ ಒಂದೇ ಒಂದು ಮಾತಾಡಲ್ಲ. ಏನಕ್ಕೆ? ಅಷ್ಟು ದೊಡ್ಡ ಪ್ರಾಬ್ಲಮ್ಮು ಇವ್ರಿಗೆ ಪ್ರಾಬ್ಲಮೇ ಅಲ್ಲ, ಇಷ್ಟು ಚಿಕ್ಕ ಪ್ರಾಬ್ಲಮ್ ಮಾತ್ರ ಅಷ್ಟು ಬೇಗ ರಿಪ್ಲೈ ಕೊಡ್ತಾರೆ. ಯಾಕೆ? ಭಯ ಇದೆ, ಎಲ್ಲಾದ್ರೂ ಸಿಕ್ಕಾಕೋಗ್ಬಿಡ್ತೀವಿ ಈ ಒಂದು ಪ್ರೊಸೀಜರ್ ಅಲ್ಲಿ, ಮತ್ತೆ ನಮ್ಮ ಕಡೆಯಿಂದ ತಪ್ಪಾಗೋದು ಬೇಡ ಅಂತ ಅಲ್ಲಲ್ಲೇ ಸ್ಟ್ರಾಟಜಿಕಲಿ ಮುಚ್ಚಾಕಕ್ಕೆ ನೋಡ್ತಾ ಇದ್ದಾರೆ. ನೀವೆಲ್ಲ ಅನ್ಕೋಬಹುದು KPSC ನಾವು ರಿಯಾಕ್ಟ್ ಮಾಡುವಂತಹ ವಿಡಿಯೋಸ್ನೇ ಆಗಿರ್ಬೋದು, ಇಲ್ಲ ಒಂದು ಅಪೀಲ್ಸ್ನೇ ಆಗಿರ್ಬೋದು, ಯಾವುದಕ್ಕೂ ಕಿವಿ ಕೊಡಲ್ಲ ಅಂತ. ಬಟ್ ಇವರು ಎಲ್ಲದನ್ನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮೋಸ್ಟ್ಲಿ ಯೂಟ್ಯೂಬಲ್ಲಿ ಯಾರ್ಯಾರು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಾರೆ ಈ ಎಕ್ಸಾಮ್ ಬಗ್ಗೆ, ಅವ್ರ ವಿಡಿಯೋಸ್ನು ದೇ ಮೈಟ್ ಬಿ ಫಾಲೋಯಿಂಗ್. ಇಲ್ಲಾಂದ್ರೆ ಅಷ್ಟು ಬೇಗ ರಿಪ್ಲೈ ಕೊಡೋಕ್ಕೆ ಚಾನ್ಸ್ ಇಲ್ಲ. ಸೊ ನಾವೆಲ್ಲ ಎಷ್ಟೋ ಜನ ವಾಯ್ಸ್ ಎತ್ತಿದ್ದೀವಿ, ಸುಮಾರು ಜನ ಯೂಟ್ಯೂಬರ್ಸ್ ಕೂಡ ಬಂದ್ಬಿಟ್ಟು ಕನ್ನಡ ಬಳಕೆ ಸರಿಯಾಗಿಲ್ಲ ಅಂದಕ್ಕೆ ಇವ್ರ ಕಡೆಯಿಂದ ಒಂದೇ ಒಂದು ರಿಪ್ಲೈ ಇಲ್ಲ. ಸೊ ನಾನು ಹೇಳೋದಿಷ್ಟೇ, ಕನ್ನಡ ಮಾಧ್ಯಮ ಹುಡುಗರು, ನಾನು ನಿಮ್ಮ ಕಡೆಯಿಂದ ಫೈಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಐ ಥಿಂಕ್ ನೀವೆಲ್ಲ ಯಾರ್ದೋ ಮಾತು ಕೇಳಿ ಭಯ ಬಿದ್ದು ಹಿಂದೆ ಉಳಿತಾ ಇದ್ದೀರಾ. ಕನ್ನಡಕ್ಕೆ ಅನ್ಯಾಯ ಆಗಿದೆ, ಅದನ್ನ ನೀವು ಎತ್ತಿಡಿಬೇಕು. ಆ್ಯಂಡ್ ಅದು ನಿಮ್ಮಿಂದಲೇ ಮಾತ್ರ ಸಾಧ್ಯ. ಪ್ರೈವೇಟ್ ಸ್ಕೂಲಲ್ಲಿ ಓದಿರೋರು, ಇಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಕೊಂಡು ಬಂದಿರೋರು ಅಷ್ಟು ಇದಕ್ಕೆ ಮುಂದೆ ಬರಲ್ಲ. ಯಾಕಂದ್ರೆ ನನ್ನ ಪ್ರಕಾರ ಮೆಜಾರಿಟಿ KPSC ಎಕ್ಸಾಮ್ಸ್ನ ಬರೆಯೋದು ರೂರಲ್ ಸ್ಟೂಡೆಂಟ್ಸ್ ಆಗಿರ್ತಾರೆ. ನೀವು ವಾಯ್ಸ್ ಎತ್ತಿಲ್ಲ ಅಂದ್ರೆ ಈ ಅನ್ಯಾಯ ಮುಂದೆ ಆಗ್ತಾನೆ ಇರುತ್ತೆ. ಮುಂದೆ ಬರುವಂತಹ ಬ್ಯಾಚಸ್ಗೂ ಕೂಡ ಇದೇ ರಿಪೀಟ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ನೇ ಸಿಗಲ್ಲ. ನಾವು ಈ ಸಿಸ್ಟಮಲ್ಲಿ, ಈ ಪಾಯಿಂಟ್ ಆಫ್ ಟೈಮಲ್ಲಿ ಒಂದಿಷ್ಟು ಹೋರಾಟ ಮಾಡಿ ಆ ಎಕ್ಸಾಮಲ್ಲಿ ಆಗಬೇಕಾಗಿರುವ ಕರೆಕ್ಷನ್ಸ್ನ ಮಾಡಿದ್ರೆ ಮುಂದೆ ಬರುವಂತಹ ಎಕ್ಸಾಮ್ಗಳು ಸುಲಭವಾಗಿ ಹೋಗುತ್ತೆ. ಇಲ್ಲ ಮುಂದೆ ಬರುವ ಎಕ್ಸಾಮ್ಗಳಲ್ಲೂ ಒಂದಿಷ್ಟು ಹಗರಣ, ಎಲ್ಲ ಅಲ್ಲೆಲ್ಲೋ ಕಾಪಿ ಹೊಡೆಯೋದು, ಅಲ್ಲೆಲ್ಲೋ ಪೇಪರ್ ಲೀಕ್ ಆಯಿತು, ಇನ್ನೆಲ್ಲೋ OMR ಶೀಟ್ಸ್ ಶಫಲ್ ಆಯಿತು ಅಂತಾನೆ ಮುಂದೆ ಕೇಳ್ತಾ ಬರ್ತೀವಿ. ಸೊ ಇದರಲ್ಲಿ ಜೆನ್ಯೂನ್ ಆಗಿ ಯಾರು ಅಲ್ಲಿ ಸೆಲೆಕ್ಷನ್ ಆಗಬೇಕಾಗುತ್ತೋ ಅಲ್ಲಾಗಲ್ಲ, ರ್ಯಾಂಡಮಿಟಿ ಬಂದ್ಬಿಡುತ್ತೆ. ಈಗ ನನ್ನ ಪ್ರಕಾರ ನೋಡಿರುವಾಗ ನೀವು KPSCಗೆ 5-6 ವರ್ಷ ಓದಿದ್ರು ಒಂದೇ, 1-2 ವರ್ಷ ಓದಿದ್ರು ಒಂದೇ. ಅಲ್ಲಿ ಕೇಳುವಂತಹ ಕ್ವೆಶನ್ಸು ನೀವು ಕರೆಕ್ಟಾಗಿ 3 ತಿಂಗಳು ಯಾವುದೋ ಒಂದು ಕೋಚಿಂಗಿಗೆ ಸೇರಿ ಕರೆಕ್ಟಾಗಿ ಅವರು ಮಾಡುವಂತಹ ಪಾಠವನ್ನು ಫಾಲೋ ಮಾಡಿದ್ರೆ ಪ್ರಿಲಿಮ್ಸ್ ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಇಲ್ಲಿ ಲಾಸ್ ಅಲ್ಲಿ ಬಿದ್ದಿರೋರು ಯಾರು ಅಂದ್ರೆ, ಕೆಲ್ಸಕ್ಕೆ ಹೋಗಿ ಓದ್ತಾ ಇರೋರು, ಇಲ್ಲ ಟ್ಯೂಷನ್ ಇಲ್ಲದೆ ಓನ್ ಆಗಿ ಓದ್ತಾ ಇರೋರು, ಅವ್ರಿಗೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಸೊ ಇವೆಷ್ಟು ನಾನು ಹೇಳುವಂತಹ ಮಾತು. ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾರ್ಯಾರಿಗೆ ಅನ್ಯಾಯ ಆಗಿಲ್ಲ ಅವರು ಕೂಡ ಮುಂದೆ ಬನ್ನಿ. ಯಾಕಂದ್ರೆ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ನೀಡಬೇಕು, ಅದು ಇಲ್ಲಿ ಆಗಿಲ್ಲ. ಸೊ ಇಂಥ ಒಂದು ದೊಡ್ಡ ಫೇಲಿಯರ್ ಆಗಿದೆ. ಆ ಫೇಲಿಯರ್ನೇ ಎತ್ತಿಡಿದು ಮುಚ್ಚಾಕೋದು ಸರಿಯಲ್ಲ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಆ್ಯಂಡ್ ನಾನು ಕೊನೆಯದಾಗಿ ಹೇಳೋದು ಇಷ್ಟ, ಯಾರ ಮಾತು ಕೇಳಿ ಇನ್ಫ್ಲೂಯೆನ್ಸ್ ಆಗಕ್ಕೆ ಹೋಗ್ಬೇಡಿ. ನಿಮಗೆ ಅನ್ಸಿದ್ರೆ, ನಿಮಗೆ ಅನ್ಯಾಯ ಆಗಿದೆ ಅಂತ ಅನ್ಸಿದ್ರೆ ಪೇಪರಲ್ಲಿ ಆಬ್ಜೆಕ್ಷನ್ಸ್ನ ರೇಸ್ ಮಾಡಿ. ಹೈಕೋರ್ಟಲ್ಲೇ ಇದು ತೀರ್ಮಾನ ಆಗಬೇಕು, ಮಿಕ್ಕಿದೆಲ್ಲೂ ಜಸ್ಟಿಸ್ ಸಿಗುವುದಂತ ನನಗೆ ಕಂಡುಬರಲ್ಲ. ಹೈಕೋರ್ಟ್
ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟಲ್ಲೇ ಈ ಇಶ್ಯೂ ಸಾಲ್ವ್ ಆಗಬೇಕು. ಆ್ಯಂಡ್ ಹೈಕೋರ್ಟ್ ಒಂದು ವೇಳೆ KPSCಗೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡೋಕ್ಕೆ ಫ್ರೀ ಆಗಿ ಬಿಟ್ಟರೆ ಐ ಥಿಂಕ್ ಹೈಕೋರ್ಟ್ ಕಡೆಯಿಂದನೂ ದೊಡ್ಡ ತಪ್ಪಾಗುತ್ತೆ. ಒಂದಿಷ್ಟು ಕ್ಲಾಸ್ ಆಫ್ ಸ್ಟೂಡೆಂಟ್ಸ್ನ ಕಡೆಗಣಿಸಿ ನಾವು ಏನು 1ರಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಓದ್ತೀವಿ, ಅದಾದಮೇಲೆ PUCಲಿ ಒಂದಿಷ್ಟು ಜನ ಕನ್ನಡ ತೊಗೊಂತಾರೆ, ಅದಾದಮೇಲೆ ಡಿಗ್ರಿ ಯಾರು ಮಾಡ್ತಾರೆ ಅವರು ಕನ್ನಡ ಓದ್ತಾರೆ, ಅವ್ರಿಗೆಲ್ಲ ಒಂದು ಡಿಸ್ರೆಸ್ಪೆಕ್ಟ್ ಕೊಟ್ಟಂಗೆ. ನಾವು ಅಷ್ಟು ವರ್ಷ ಓದಿದ್ದಕ್ಕೂ ಹೈಕೋರ್ಟ್ ಒಂದು ಜಸ್ಟಿಫಿಕೇಶನ್ ಕೊಡುತ್ತೆ ಅನ್ಕೊಂತೀನಿ. ಸೊ ಈ ವಿಡಿಯೋ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.